ಹಾಯ್ ಫ್ರೆಂಡ್ಸ್, ಮಹಿಳಾಗ್ ಚಾನಲ್ಗೆ ಸ್ವಾಗತ. ಇವತ್ತು ದಸರಾ ಹಬ್ಬ ಇದೆಲ್ಲ, ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಬನ್ನಿ ತಗೊಂಡ್ ಬಂಗಾರವಾಗಿರಿ ಎಲ್ರು, ಹಾಗೆ ಓಕೆನಾ. ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ವಿ. ನಮ್ಮ ಮನೆ ದೇವರಾದ ಹುಲಿಗೆಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಹುಲಿಗಿಗೆ ನಾನು, ನನ್ನ ಮಗಳು ಹಾಗೂ ನಮ್ಮ ಹಸ್ಬೆಂಡು ಮೂವರು ಹೋಗ್ತಾ ಇದ್ವಿ ಫ್ರೆಂಡ್ಸ್. ಬನ್ನಿ, ಹಾಗಿದ್ರೆ ಹುಲಿಗಿ ದೇವಸ್ಥಾನ ನೋಡೋಣ ಇವತ್ತು, ಓಕೆನಾ. ಬನ್ನಿ. ಇದು ಅಂಜನಾದ್ರಿ ಫ್ರೆಂಡ್, ಹನುಮಂತ ಸ್ವಾಮಿ ಜನಿಸಿದ ಒಂದು ಸ್ಥಳ. ಎಲ್ಲರಿಗೂ ಗೊತ್ತಿರುವಂತೆ ಪ್ರಸಿದ್ಧವಾದ ಅಂಜನಾದ್ರಿ ಬೆಟ್ಟ ಇದು. ನಮಗೆ ಇದು ಹುಲ್ಗಿಗೆ ಹೋಗೋ ದಾರಿಯಲ್ಲೇ ಸಿಕ್ತು. ನಾವಿಲ್ಲ ಹೊರಗಡೆಯಿಂದನೇ ನಮಸ್ಕಾರ ಮಾಡ್ಕೊಂಡು ಹೊರಟ್ವಿ. ಯಾಕಂದರೆ ನಾವು ಮನೆ ದೇವರಾದ ಹುಲ್ಗಿಗೆ ಹೋಗಬೇಕಾಗಿತ್ತು. ಹಾಗಾಗಿ ನಾವು ಅಂಜನಾದ್ರಿ ಬೆಟ್ಟವನ್ನು ಹತ್ತಲಿಕ್ಕೆ ಹೋಗಿಲ್ಲ. ಇಲ್ಲೇ ಹೊರಗಡೆ ನಮಸ್ಕಾರ ಮಾಡ್ಕೊಂಡು ಮುಂದುವರೆದ್ವಿ. ಇದೇ ಅಂಜನಾದ್ರಿ ಬೆಟ್ಟ ಫ್ರೆಂಡ್ಸ್. ಇತ್ತೀಚೆಗೆ ತುಂಬ ಜನ ಪ್ರವಾಸಿಗರು ಇಲ್ಲಿಗೆ ಬರ್ತಿದ್ದಾರೆ ಫ್ರೆಂಡ್ಸ್. ಐತಿಹಾಸಿಕ ಸ್ಥಳ ಆಗಿದೆ ಇದು ಕೂಡ ಇವಾಗ. ಅಂತೂ ಇಂತೂ ಹುಲಿಗಿಗೆ ಬಂದು ಸೇರಿದ್ವಿ ಫ್ರೆಂಡ್ಸ್. ನಾವು ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು ದಸರಾ ಹಬ್ಬದ ನಿಮಿತ್ತ. ನೋಡ್ತಾ ಇದ್ದೀರಲ್ಲ, ಇದು ಪ್ರವೇಶ ದ್ವಾರ. ಹುಲಿಗೆಮ್ಮ ದೇವಿ ದೇವಸ್ಥಾನದ ಒಂದು ಪ್ರವೇಶ ದ್ವಾರ ಫ್ರೆಂಡ್ಸ್. ನಾವು ತಲುಪಿದ್ವಿ ಗುಡಿಯನ್ನು. ಇವಾಗ ಗುಡಿ ಹಾಕ್ತಿದ್ದೀವಿ. ಗಾಡಿ ಎಲ್ಲಿ ಬರಪ್ಪ ಅಣ್ಣಮ್ಮ? ಫೋನ್ ಪೇ ಇಲ್ಲ, ಇದು ತಗ ನಮ್ಮ ತಲ್ ಚಲ್ರಿ ಚೇಂಜ್ ಅದಾವ. ಅರ್ಧ ಮಳೈಕಿಗೆ ಒಂದು 20 ರೂಪಾಯಿ ಕೊಡು, ಸ್ವಲ್ಪ ಹೆಚ್ಚಿಗೆ ಬಿಡೋಣ. ಅಲ್ಲಿ ಬಿಡೋಣ, ಲೆವೆಲ್ ದಾರ ಕಟ್ಟೈತೆ. ನಾನು ಅಷ್ಟು 20 ರೂಪಾಯಿಗೆ ಅಷ್ಟೇ ಕೊಡ್ತೀನಿ. ನಾನು ಅರ್ಧ ಮಳ ಕೊಡಕತ್ತೀಯಲ್ಲ, ನೋಡೋಣ ಇಲ್ಲಿ ಕೊಡೋಣ. ಯಾರು ಇದ್ರಾಗ ಏನಂತಾವ ಬಾಡ್ತಾವೆ. ಇನ್ನು ಸ್ವಲ್ಪ ಕಟ್ಬೇಡಣ್ಣ, ಇಲ್ಲೇ ಕೊಟ್ಟು. ಇಲ್ಲ, ವಿಡಿಯೋ ಮಾಡಾಕತ್ತೀವ್ರಿ ಗುಡಿದ. ವಿಡಿಯೋದಾಗ ಬರ್ತದೆ, ವಿಡಿಯೋ ಹಾಕಮ್ಮ. ಅಂದ್ರೆ ಇದೇನು ಕವರ್ ಆಗಲ್ಲ. ಕಾಣತಿ ನಮ್ಮ ತವ್ರ ಮನೆ ದೇವರು ಅರಗಿನ ಮಲ್ಲಯ್ಯ ಫ್ರೆಂಡ್ಸ್. ಆದರೆ ನಾವು ತವ್ರ ಮನೆ ದೇವ್ರನ್ನ ಪೂಜಿಸೋ ಹಾಗಿಲ್ಲ ಮದುವೆ ಆದಮೇಲೆ. ಸೊ ನಮಗೆ ಗಂಡನ ಮನೆ ದೇವರೇ ನಮಗೆ ಪೂಜನೀಯ ದೇವರಾಗಿರ್ತಾರೆ. ಸೊ ನಮ್ಮ ಗಂಡನ ಮನೆ ದೇವರು ಹುಲಿಗೆಮ್ಮ ದೇವಿ. ಹಾಗಾಗಿ ನಾವು ಹುಲಿಗಿಗೆ ಬಂದಿದ್ದೀವಿ ಇವತ್ತು ದಸರಾ ಹಬ್ಬದ ನಿಮಿತ್ತ. ನಾವು ಬರ್ತಿದ್ದಂತೆ ನಮಗೆ ಪಲ್ಲಕ್ಕಿ ಎದುರಾಯಿತು ಫ್ರೆಂಡ್ಸ್. ನಮಗೆ
ಹುಲಿಯಮ್ಮ ದೇವಿಯ ಫೋಟೋವನ್ನು ತೆಗೆಯೋ ಹಾಗಿಲ್ಲ ಅಂತ ಹೇಳಿದರು ಫ್ರೆಂಡ್ಸ್. ಆದರೂ ಸಹ ನಾನು ಬಿಡಲಿಲ್ಲ, ಯಾಕಂದರೆ ನಿಮಗೆಲ್ಲರಿಗೂ ತೋರಿಸ್ಬೇಕಾಗಿತ್ತು. ಹಾಗಾಗಿ ತಾಯಿಯ ಒಂದು ಮೂರ್ತಿಯನ್ನು ಆದಷ್ಟು ತೆಗೆದಿದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ಶ್ರೀ ಹುಲಿಯಮ್ಮ ದೇವಿಯ ಮೂರ್ತಿ. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ಛಾಯಾ ಕೈ ತೆಗಿ. ಒಳ್ಳೇದಾಗ್ಲಿ, ಒಳ್ಳೆ ಎಂಟಿ ಸಿಗ್ಲಿ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಫ್ರೆಂಡ್ಸ್, ಜನ ಈ ವರ್ಷ ತುಂಬ ಕಮ್ಮಿ ಇದ್ದಾರೆ ಅಂತಲೇ ಹೇಳ್ತಾ ಇದ್ರು ಇಲ್ಲಿ ಅವರು. ಆದರೂ ಸಹ ನನಗೆ ತುಂಬ ರಶ್ ಅಂತ ಅನ್ನಿಸ್ತು ದೇವಸ್ಥಾನ ಎಲ್ಲ. ಛಾಯಾ ಆಯ್ತಾ, ಬಾ ಬಾ ಹೋಗಮ್ಮ, ನನ್ನ ಕೈ ಹಿಡ್ಕ. ಅಲ್ಲಿ ಹನುಮಂತಂತಲ್ಲಿ ನಮಸ್ಕಾರ ಮಾಡ್ತನೋ, ಫೋನ್ ಹಿಡ್ಕಂತ ಎಷ್ಟು ತಗ ನೀನು ತಗ. ಇದು ತಗೊಳ್ಳಿ ಇವಾಗ. ಜೇಜಿ ಮಾಡಿ ಕೇಳ ಹಂಗ. ಹಾಂ ಸರಿ, ಬಾ ಬಾ. ಭಾಳ ಗಲಾಟೆ ಇದೆ ಫ್ರೆಂಡ್ಸ್, ಇವತ್ತು ಹಬ್ಬದ ದಿನ ಅಲ್ವಾ. ಹುಲಿಯಮ್ಮ ದೇವಿ ಅಂಬಾರಿ ಸಹಿತ ಇವತ್ತು ಪಲ್ಲಕ್ಕಿ ಹೊರಡ್ತು, ಹಾಗಾಗಿ ಇವತ್ತು ಫುಲ್ ರಶ್ ಇದೆ ಫ್ರೆಂಡ್ಸ್. ಇದು ಪರಶುರಾಮನ ಒಂದು ಮೂರ್ತಿ ಫ್ರೆಂಡ್ಸ್. ಪ್ರದಕ್ಷಿಣೆ ಹಾಕ್ತೀನಂತ ಹೇಳಿದ್ಲು ಛಾಯಾ, ಹಾಗಾಗಿ ಹಾಕಮ್ಮ ಅಂತ ಹೇಳಿದೆ. ಒಂದೆರಡು ಸುತ್ತು ಪ್ರದಕ್ಷಿಣೆ ಹಾಕಿದ್ಲು. ಹಾಕಿ ನಮಸ್ಕಾರ ಮಾಡ್ಕೊಂಡು ಮತ್ತೆ ಮುಂದೆ ಹೋದ್ವಿ. ಎಲ್ಲ ದರ್ಶನ ಎಲ್ಲ ಮುಗೀತು ಫ್ರೆಂಡ್ಸ್. ಇಲ್ಲಿಗೆ ಹೊರಗಡೆ ಬಂದ್ವಿ. ಹೌದಲ್ಲ, ಹಾಂ ಇವಾಗ ಕಾಣ. ಆಯ್ತು, ನಾ ಇಬ್ರು ಕಾಣ್ಬೇಕು, ಆನೇನ ಕಾಣ್ಬೇಕು. ಸ್ಮೈಲ್ ಮಾಡಮ್ಮ, ಸ್ಮೈಲ್. ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋ ಹೊತ್ತಿಗೆ ಫ್ರೆಂಡ್ಸ್ ಎಲ್ಲ ಲೈಟಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ರು ದೇವಸ್ಥಾನಕ್ಕೆ. ನಿಂತ್ಕೋ ಬಾ ಛಾಯ, ಇಲ್ಲಿ ನಿಂತ್ಕೋ. ಬಾ ಬಾ ಕಡೆ ಬಾ. ಆಯ್ತು, ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಫ್ರೆಂಡ್ಸ್. ಬಂದಮೇಲೆ ಇಲ್ಲಿ ಸುತ್ತ ಇರುವ ಎಲ್ಲ ಜನಜಂಗುಳಿನ ನೋಡ್ತಾ ಇದ್ವಿ. ಇದಾದಮೇಲೆ ಛಾಯಾಗೆ ಏನಾದರೂ ತೆಕ್ಕೊಡ್ಬೇಕಂತ ಅನ್ನಿಸ್ತು, ಹಾಗಾಗಿ ನಾವು ಮಾರ್ಕೆಟ್ ಕಡೆ ಬಂದ್ವಿ ಫ್ರೆಂಡ್ಸ್. ಇವಾಗ ಬಳೆ ಹಾಕ್ಸ್ಕೊತೀನಂತ ಹೇಳಿದ್ದಾಳೆ, ಮತ್ತು ಏನೋ ಆಡಲಿಕ್ಕೆ ಆಟದ ಸಾಮಾನು ಬೇಕಂತೆ. ಕ್ಯಾರಮ್ ಬೋರ್ಡ್ ಆಯ್ತಾ? ಏನು ಬೇಕಮ್ಮ ನಿನಗೆ ಆಟದು?
ವಿಡಿಯೋ ಮಾಡ್ತೀನಿ ಆಕ್ಷನ್ ಹೋಗ್ಬರ್ರಿ ಛಾಯಾ ನಾಲ್ಕು ಹಾಕ್ಬಿಡ 30 ರೂಪಾಯಿ ಕೊಡು. ಫೋನ್ ಪೇ ಐತಲ್ಲಮ್ಮಿ ತೋರ್ಸಮ್ಮ ಛಾಯಾ 2 ಕೈ ತೋರ್ಸು. ಹಾಂ ಗುಡ್ ಬೇಸದವ ನೋಡಿಲ್ಲಿ ಏನ್ ತಗೊಂಡಿ ಅಮ್ಮ ನೀನು? ಹಾ ಚಕ್ಕರ್ ಆಡೋದಾ? ಇದೆಲ್ಲ ಆದಮೇಲೆ ಹೊಟ್ಟೆ ಹಸಿತಾ ಇತ್ತು ಫ್ರೆಂಡ್ಸ್. ನಾನು ಚಾಯ್ ಟಿಫನ್ ಮಾಡಿದ್ವಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಅವ್ರು ಟಿಫನ್ ಮಾಡಲಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಹುಲಿಗೆಯ ಒಂದು ವಿಶೇಷ, ದಸರಾ ಹಬ್ಬದ ವಿಶೇಷಕ್ಕೆ ಈ ವಿಡಿಯೋ ಮಾಡಿದ್ದು. ತಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ತುಂಬ ಇಷ್ಟ ಆಯಿತು. ಇವತ್ತು ಫುಲ್ ರಶ್ ಇದೆ ಹುಲಿಗೆಮ್ಮ ದೇವಿ ದೇವಸ್ಥಾನ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ದಸರಾ ಹಬ್ಬದ ಪ್ರಯುಕ್ತ ಇವತ್ತು ಪಲ್ಲಕ್ಕಿ ಇದೆ, ಅಮ್ಮನ ಪಲ್ಲಕ್ಕಿ ಉತ್ಸವ ಇರೋ ಕಾರಣಕ್ಕೆ ತುಂಬ ರಶ್ ಇತ್ತು. ನೋಡ್ತಿದ್ದೀರಲ್ಲ, ತುಂಬ ಜನ ಇದ್ದಾರೆ ಎಲ್ಲಿ ನೋಡಿದ್ರು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಹುಲಿಗೆಯ ವಿಡಿಯೋ. ನಮ್ಮ ಮನೆ ದೇವರಿದ್ದು, ಹಾಗಾಗಿ ಬಂದಿದ್ವಿ. ತಮ್ಮೆಲ್ಲರಿಗೂ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು. ನಮಸ್ತೆ ಮಾಡಮ್ಮ, ನಮಸ್ತೆ ಮಾಡಿ. ಹಾಂ ಓಕೆ, ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್.